ನಮ್ಮ ಮನೆ ಎದುರುಗಡೆ ಬೆಳೆಸಿರುವ ಗಾರ್ಡನ್ ನೋಡಿ, ಹೂವು ಎಷ್ಟು ಚೆನ್ನಾಗಿ ಬೆಳೆದಿದೆ. ಚೆನ್ನಾಗಿದೆ ಅಲ್ವಾ? ವೈಲೆಟ್ ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಕ್ಯೂಟಾಗಿ ಬೆಳೆದಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ತುಳಸಿ ಗಿಡ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸೀತಾಫಲ ಗಿಡ ಬೆಳೀತಾ ಇದೆ, ಸಣ್ಣದಿದೆ. ಇದು ತುಳಸಿ ಗಿಡ. ಸೊ ತುಳಸಿ ಗಿಡ ಎಲ್ಲ ಮನೆ ಎದುರುಗಡೆ ಇರಬೇಕಂತ ತುಂಬ ಆಸೆ ಪಡ್ತಾರೆ ಜನ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಗುಲಾಬಿ ಗಿಡ. ಇವರು ನನ್ನ ಗಂಡ ಹೋದ ವರ್ಷ ಏನು ಮಾಡಿದ್ರು ಅಂದರೆ 1 ಇಯರ್ ಹಿಂದೆ ಗುಲಾಬಿ ಗಿಡನ ತಂದಿದ್ರು. ಸೊ ಒಳ್ಳೆ ಗುಲಾಬಿ ಹೂವನ್ನು ಕೊಡ್ತಾ ಇದೆ ನಮಗೆ. ಚೆನ್ನಾಗಿದೆ ನೋಡಿ. ಅಂದರೆ ನಮಗೆ ಒಬ್ಬರು ಈ ಗಿಡವನ್ನು ಕೇಳಿದರು, ಸ್ವಲ್ಪನ ಕಟ್ ಮಾಡಿ ಕೊಟ್ಟೆ ಇಲ್ಲಿ. ಸೊ ಇವಾಗ ನೋಡಿ ಮಿಡಿ ಎಲ್ಲ ಬರ್ತಾ ಇದೆ ಮತ್ತೆ ಚೆನ್ನಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಒಂದು ಸಣ್ಣ ಗಿಡ ಬೆಳೀತಾ ಇದೆ. ಇದು ಯಾವ ಗಿಡ ಅಂತ ಗೆಸ್ ಮಾಡಿ ನೋಡುವ. ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದು ಯಾವ ಗಿಡ ಅಂತ. ನೋಡಿ ಇವೆಲ್ಲ ತುಳಸಿ ಗಿಡ ಚೆನ್ನಾಗಿದೆ ನೋಡಿ. ಈ ಗಿಡ ನೋಡಿ, ಇದು ಪಕ್ಕದ ಮನೆಯವ್ರ ಹತ್ರ ತಗೊಂಡಿದ್ವಿ ನಾವು. ಅವ್ರ ಮನೆಯಲ್ಲಿ ತುಂಬ ಇದೆ. ಸೊ ಹಾಗಾಗಿ ಅವ್ರ ಹತ್ರ ಒಂದು ಸ್ವಲ್ಪ ಸಣ್ಣ ತಗೊಂಡು ನೆಟ್ಟಿದ್ದು. ಒಳ್ಳೆ ಚೆನ್ನಾಗಿ ಬೆಳೆದಿದೆ. ಒಳ್ಳೆ ಹೂವು ಕೊಡುತ್ತೆ ಒಂದೊಂದು ಸಲ. ಈ ಗಿಡ ನೋಡಿ ಫ್ರೆಂಡ್ಸ್, ಇದು ಇಲ್ಲೇ ಇರೋದು, ಇಲ್ಲೇ ಬೆಳೆದೋದು. ಸೊ ಇದೆಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಒಳ್ಳೆ ಕಾಣಿಸ್ತಾ ಇದೆ. ತುಂಬ ಇಷ್ಟ ಆಗುತ್ತೆ ನನಗೆ ಈ ಹೂವೆಲ್ಲ. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಹೂವು ಜಾಜಿ ಮಲ್ಲಿಗೆ. ಜಾಜಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಒಳ್ಳೆ ಕಲರ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಚೆಂದ ಅನ್ನಿಸ್ತೆ. ನಾನು ಇದನ್ನು ಗಿಡವನ್ನು ಕಿತ್ತಿ ಇನ್ನೊಂದು ಕಡೆ ಎಲ್ಲ ಹಚ್ಚಿದ್ದೇನೆ ಸುಮಾರು ಸೈಡು. ಆ ಕಡೆ ಕೂಡ ಹೂವು ಬಿಡುತ್ತೆ, ಒಂದು ಕಡೆ ಮಾತ್ರ ಇನ್ನು ಬಿಡ್ತಾ ಇಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದು ಹೆಬಿಸ್ಕಸ್ ಶೋ ಫ್ಲವರ್ ಗಿಡ. ಇದಕ್ಕೆ ಇವತ್ತು ಯಾಕೋ ಫ್ಲವರ್ ಒಂದು ಕಾಣಿಸ್ತಾ ಇಲ್ಲ, ಇಲ್ಲಾಂದರೆ ಸುಮಾರು ಫ್ಲವರ್ಸ್ ಆಗುತ್ತೆ. ಇದು ಹೆಬಿಸ್ಕಸ್ ಫ್ಲವರ್ ಗಿಡ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಅಡಿಕೆ ಗಿಡ ಇದೆ ನೋಡಿ. ಚಿಕ್ಕದಿದೆ, 1 ಇಯರ್ ಆಯಿತು ಹಚ್ಚಿ. ಇದು ನೋಡಿ, ಈ ಹೂವಿನ ಗಿಡ ಯಾವುದು ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ಸಲ ಹೂವು ಆದರೆ ಒಂದು 15 ದಿವಸ ಅಥವಾ 20 ದಿವಸ ಹೂವು ಇರುತ್ತೆ ಅದು. ಮತ್ತು ಇದು ಗಿಡ ನೋಡಿ, ಇದು ಕೂಡ ತುಳಸಿ ಗಿಡ. ಮತ್ತು ಇದು ಯಾವ್ದು ಬಳ್ಳಿ ಅಂತ ನಂಗೆ ಗೊತ್ತಿಲ್ಲ. ಬೀಜ ಹಾಕಿದ್ವಿ ಅಂದರೆ ನಾವೆಲ್ಲ ತಿನ್ಕೊಂಡಾದ್ಮೇಲೆ ಬೀಜ ಉಳಿದದೆಲ್ಲ ಹಾಕ್ತೀವಲ್ಲ, ಸೀಡ್ಸ್, ಅದನ್ನು ಇಲ್ಲಿ ಬಿಸಾಡಿದಾಗ ಬೆಳೆದಿದೆ ನೋಡಿ. ಎಲ್ಲರ ಮನೆಯಲ್ಲಿ ಇರುವಂತಹ ಮರ ಅಂದರೆ ತೆಂಗಿನ ಮರ. ಸೊ ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಮರ ಇದೆ, ಕಾಯಿ ಕೊಡುವಂಥದ್ದು. ಮತ್ತು ಸಣ್ಣ ತೆಂಗಿನ ಮರಗಳಿದ್ದಾವೆ, ಗಿಡಗಳಿದ್ದಾವೆ. ಫ್ರೆಂಡ್ಸ್ ನೋಡಿ, ನಾನು ಆ ಗಿಡವನ್ನು ತೆಗೆದು ಬೇರೆ ಕಡೆ ಎಲ್ಲ ಹಚ್ಚಿದ್ದೇನೆ ಅಂತ ಹೇಳಿದಲ್ವಾ, ಇಲ್ಲಿ ಹಚ್ಚಿದ್ದೇನೆ. ಬಟ್ ಇದಕ್ಕಿಂತ ಹೂವು ಆಗಲಿಲ್ಲ. ಇಲ್ಲಿ ಒಂದು ಹೂ ಬೆಳೆದಿದೆ ನೋಡಿ. ಹಾಗಂದರೆ ಹೂ ಬಿಡುತ್ತೆ ಅಂತ ಅರ್ಥ. ಸೊ ಈ ಗಿಡ ನಾನು ಹೇಳ್ತೆ ಅಲ್ವಾ, ವರ್ಷಕ್ಕೊಂದ್ಸಲ ಒಂದು ಸಲ ಇಲ್ಲಾಂದರೆ ವರ್ಷಕ್ಕೆ 2 ಸಲ ಹೂ ಬಿಡುತ್ತೆ. ಬಟ್ 15-20 ದಿವಸ ಹೂ ಚೆನ್ನಾಗಿರುತ್ತೆ, ಅರಳುತ್ತೆ. ಸೊ ನೋಡಿ, ಇದನ್ನು ನಾನು ತವ್ರ ಮನೆ ಅಂದರೆ ತವರೂರು ಕಡೆಯಿಂದ ತಂದಿದ್ದು. ತವ್ರ ಮನೆದಲ್ಲ, ಅಂದರೆ ನಾನು ಬೀದರಿಂದ ತಂದಿದ್ದೇನೆ ಈ ಗಿಡವನ್ನು. ಬೇವಿನ ಗಿಡ, ಬೇವಿನ ಮರ ಅಂತ ಹೇಳ್ತಾರೆ. ಇದು ಮರ ಆಗಲಿಲ್ಲ, ಗಿಡ ಇದೆ. ಸೊ ನೋಡಿ ಫ್ರೆಂಡ್ಸ್, ತುಂಬ ಆಸೆಪಟ್ಟು ತಂದಿದ್ದೇನೆ. 1 ಇಯರ್ ಆಯಿತು, ಇಷ್ಟೇ ಇದೆ ಇನ್ನು. ಸೊ ಫ್ರೆಂಡ್ಸ್, ಇದು ನೋಡಿ, ನಾವು ಸೀತಾಫಲ ಹಣ್ಣು ತಂದು ತಿನ್ನುವಾಗ ಅದರಲ್ಲಿರುವಂಥ ಬೀಜವನ್ನು ಬಿಸಾಡುವಾಗ ಗಾರ್ಡನಲ್ಲಿ ಬಿಸಾಡಿ ಬೆಳೆಸಿದ್ದು. ಒಳ್ಳೆ ಬೆಳೆದಿದೆ ನೋಡಿ. ಸೊ ಇದು ಪಕ್ಕದ ಮನೆಯವ್ರ ಹತ್ರ ತಂದು ತೊಗೊಂಡದು ಗಿಡ, ಚೆನ್ನಾಗಿ ಬೆಳೆದಿದೆ. ಸೊ ಇದು ಹಸಿಮೆಣಸಿನ ಗಿಡ. ಈ ಸಣ್ಣ ಸಣ್ಣ ಗಿಡಗಳಿದ್ದಾವಲ್ಲ, ಈ ಗಿಡಗಳು ಪಕ್ಕದ ಮನೆ ಮರ ಇದೆ ನೋಡಿ, ಪಕ್ಕದ ಮನೆ, ಆ ಗಿಡಗಳದ್ದು ಬೀಜವನ್ನು ಇಲ್ಲಿ ಬಿದ್ದು ಇಷ್ಟು ಹೀಗೆ ಬೆಳೆದಿದೆ. ಸೊ ಬೇಕಾದರೆ ಇಡೋದು, ಇಲ್ಲಾಂದರೆ ತೆಗೆಯೋದು. ಇದನ್ನೇ ಇದೆಯಲ್ವಾ ಜಾಜಿ ಮಲ್ಲಿಗೆ ಅಂತ, ಇದು ಬೇರೆ ಕಲರ್ ಬಿಡುತ್ತೆ, ನೀಲಿ ಕಲರಲ್ಲಿ. ಸೊ ಅದು ತನ್ನಷ್ಟಕ್ಕೆ ಬೆಳೆದದು. ಸೊ ನೋಡಿ, ಹಸಿಮೆಣಸಿನ ಗಿಡ ಇಲ್ಲಿದೆ. ಇದು ನೋಡಿ ಶುಂಠಿ ಗಿಡ, ಶುಂಠಿ ಪ್ಲ್ಯಾಂಟ್ ಇದೆ ನೋಡಿ. ಸೊ ಇದು ಚಿಲ್ಲಿ ಪ್ಲ್ಯಾಂಟ್. ಇಲ್ಲಿ ನೋಡಿ ಅಡಿಕೆ ಗಿಡ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದು ಕೂಡ 1 ಇಯರ್ ಆಯಿತು, 1 ಇಯರ್ ಮೇಲೆ ಆಯಿತು, 1 ಇಯರ್ ಅಲ್ಲ. ಸೊ ಇದು ಯಾವ ಗಿಡ ಅಂದರೆ ಪಪ್ಪಾಯ ಗಿಡ. ಚೆನ್ನಾಗಿದೆ ಅಲ್ವಾ ಪಪ್ಪಾಯ ಗಿಡ? ಬಟ್ ಕಾಯಿ ಬಿಡೋದು ಯಾವಾಗಂತ ಗೊತ್ತಿಲ್ಲ. ಇದು ಕೂಡ ಒಂದು 6-7 ತಿಂಗಳಾಯಿತು ಬೆಳೆಸಿ. ಇದು ನೋಡಿ ಚಿಲ್ಲಿ ಪ್ಲ್ಯಾಂಟ್ಸ್ ಇದೆ ನೋಡಿ ಫ್ರೆಂಡ್ಸ್.
ಇದು ಕೂಡ ಚಿಲ್ಲಿ ಪ್ಲಾಂಟ್ಸ್ ಇದೆ. ಗಿಡ ನೋಡಿ, ಗಿಡ ಕೆಮ್ಮು ಅಥವಾ ಕಫ ಎಲ್ಲ ಆಗುತ್ತಲ್ಲ ಮಕ್ಕಳಿಗೆ, ಆ ಟೈಮಲ್ಲಿ ರಸವನ್ನು ಸ್ಪೂನಲ್ಲಿ ಹಾಕಿ ಕುಡಿಸ್ತಾರೆ, ಒಂದು ಸ್ವಲ್ಪ ಹನಿಯಷ್ಟು. ಮತ್ತು ಇಲ್ಲಾಂದರೆ ಅದನ್ನು ಬಿಸಿ ಮಾಡಿ ಅಂದರೆ ತವೆ ಮೇಲೆ ಬಿಸಿ ಮಾಡಿ ಕೈಗೆ, ತಲೆಗೆ, ಹಣೆ ಮೇಲೆಲ್ಲ ಒರೆಸ್ತಾರೆ ಸ್ವಲ್ಪ ರಸನು. ಸೊ ಅದು ಒಳ್ಳೆಯದು ದೇಹಕ್ಕೆ. ಕೆಲವರೆಲ್ಲ ಚಟ್ನಿಗೆ ಸ್ವಲ್ಪ ಹಾಕ್ಕೊಂಡು ಚಟ್ನಿ ಮಾಡುವಾಗ ಸ್ವಲ್ಪ ಹಾಕ್ತಾರೆ ಎಲೆನು, ಒಳ್ಳೆಯದದು ದೇಹಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳು ಮೇಯ್ತಾ ಇದ್ದಾವೆ. ಇಲ್ಲಿ ಕೂಡ ಇದು ಸೀತಾಫಲ, ರಾಮಫಲ ಅಂತಾರಲ್ಲ, ರಾಮಫಲ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಇವು ಹಸಿಮೆಣಸಿನ ಗಿಡ ಇದೆ, ಇವೆಲ್ಲ ಹಸಿಮೆಣಸಿನ ಗಿಡ ಇವು ನೋಡಿ. ಇಲ್ಲಿ ಟೊಮೆಟೊ ಗಿಡ ಪ್ಲ್ಯಾಂಟ್ ಎಲ್ಲ ಇದರಲ್ಲಿ ಇದ್ದಿತ್ತು, ಅದನ್ನು ಇವು ಕೋಳಿ ಎಲ್ಲ ಸ್ವಲ್ಪ ಕೆದರಿ ಬಿಟ್ಟಿದ್ವು. ಸೊ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಈ ಪ್ಲ್ಯಾಂಟನ್ನು ತಗೊಂಡು ನೆಲದಲ್ಲಿ ಅಗ್ದಿದ್ದೇನೆ, ಮತ್ತು ಅದಕ್ಕೆ ಆಧಾರವಾಗಿ ಕಟ್ಟಿಗೆ ಇದು ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ಇದು ತೊಂಡೆಕಾಯಿ ಬಳ್ಳಿ ಇದು, ಬಟ್ ಬೆಳೆಯಕ್ಕೆ ಬಿಡೋಕ್ಕಾಗಲಿಲ್ಲ, ಯಾಕಂದರೆ ಕೋಳಿ ಗುಡ್ ಮಾಡಿದ್ವಿ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕೂಡ ಒಂದು ಅಡಿಕೆ ಗಿಡ ಇದೆ ನೋಡಿ, ಒಣಗ್ದಂಗೆ ಆಗ್ತಾಯಿದೆ. ಯಾಕೆಂದರೆ ನೀರು ಹಾಕ್ತೀವಿ, ಬಟ್ ಅಲ್ಲೇನಂದರೆ ಮಣ್ಣೆಲ್ಲ ಜಾಸ್ತಿ ಆಗಿದೆಯಲ್ಲ, ಅದ್ರ ಶಾಖ ತುಂಬ ತಾಗುತ್ತೆ ಅನ್ನಿಸ್ತೆ ಅದಕ್ಕೆ. ಸೊ ನೋಡಿ, ಇಲ್ಲಿ ಒಂದು ಬಟರ್ಫ್ಲೈ ಇದೆ ನೋಡಿ, ಈಗ ಹಾರ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ ಬಟರ್ಫ್ಲೈ. ಇಲ್ಲಿ ಕರಿಬೇವಿನ ಗಿಡ ಇದೆ, ತುಂಬ ಅಡುಗೆ ಮಾಡುವಾಗ, ಒಗ್ಗರಣೆ ಕೊಡುವಾಗ ಬೇಕಾಗುತ್ತಲ್ವ ಕರಿಬೇವಿನ ಗಿಡ. ಸೊ ಹಾಗಾಗಿ ಇಟ್ಟಿದ್ವಿ, ಇಲ್ಲಾಂದರೆ ಬೇರೆ ಕಡೆ ಸುಮಾರು ಬೆಳೆದಿತ್ತು, ಅದೆಲ್ಲ ತೆಗೆದ್ವಿ. ಸೊ ಇಲ್ಲಿ ನೋಡಿ ಚಿಲ್ಲಿ ಪ್ಲ್ಯಾಂಟ್ ಇದೆ, ಹೂ ಬಿಡ್ತಾ ಇದೆ. ಇದು ತೆಂಗಿನ ಸಣ್ಣ ಗಿಡ ಇದು, ಮತ್ತು ಇದು ತುಳಸಿ ಗಿಡ ಮತ್ತೆ ಚಿಗುರ್ತಾ ಇದೆ, ಒಣಗಿತ್ತು ಚಿಗುರ್ತಾ ಇದೆ. ಇದು ತೆಂಗಿನ ಗಿಡ ನೋಡಿ, ಎಲ್ಲೂ ನೆಡಲಿಲ್ಲ. ಇದು ತೆಂಗಿನ ಮರ ಆಗಿದೆ ನೋಡಿ, ಇನ್ನೂ ಸಣ್ಣದೇ ಇದೆ. ಕಾಯಿ ಬಿಡೋಕ್ಕೆ ಸುಮಾರು 1-2 ವರ್ಷ ಬೇಕು ಅನ್ನಿಸ್ತೆ, ಸುಮಾರು 2-3 ವರ್ಷ ಬೇಕು, ಕಾಣಿಸ್ತಿದೆಯಲ್ವಾ. ಸೊ ಫ್ರೆಂಡ್ಸ್, ಬನ್ನಿ ಇನ್ನೊಂದು ಗಿಡ ತೋರಿಸ್ತೇನೆ. ಗಿಡ ಫ್ರೆಂಡ್ಸ್ ನೋಡಿ, ಇದು ತುಂಬ ಆಸೆ ಪಟ್ಟು ನೆಟ್ಟಿರೋದು. ಇದು ಗಂಡ ಎಲ್ಲೋ ಫ್ರೆಂಡ್ ಮನೇಲಿ ತಂದ್ರೋ ಅಥವಾ ಎಲ್ಲಿ ತಂದ್ರಂತ ನಂಗೆ ಗೊತ್ತಿಲ್ಲ, ಅವ್ರ ಅಂಗಡಿ ಹತ್ರ ಇದ್ದಿತ್ತು ಅಂತ ಅನ್ನಿಸ್ತೆ, ಅಲ್ಲಿಂದ ತಂದಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಸಣ್ಣದಿದ್ದಿತ್ತು, ತುಂಬ ಇಷ್ಟೇ ಚಿಕ್ಕದಿದ್ದಿತ್ತು, ಈಗ ಇಲ್ಲಿದೆಯಲ್ಲ ಇಷ್ಟೇ ಚಿಕ್ಕದಿದ್ದಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ರಾಮಫಲ ಗಿಡ ಬೆಳೆದಿದೆ ಕೆಳಗಡೆ, ಅದರೊಟ್ಟಿಗೆ ಇದು ರಾಮಫಲ ಗಿಡ. ಸೊ ಎರಡೂ ಒಟ್ಟಿಗೆ ಬೆಳೆದಾಗ ಅದು ರುಚಿ ಯಾವ ಥರ ಇರುತ್ತೆ ಅಂತ ನೋಡುವ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಪಪ್ಪಾಯ ಗಿಡ. ಪಪ್ಪಾಯ ಗಿಡ ಇದೇನು ಗೊತ್ತಾ ಅಂದರೆ, ಬಿಳಿ ರಕ್ತ ಕಣ ಕಡಿಮೆ ಇದ್ದಾಗ ಸ್ವಲ್ಪ ಇದರ ಎಲೆನ ತಗೊಂಡು ಸ್ವಲ್ಪ ಕಸ ಎತ್ತರ ಒಂದೇ ಹನಿ ಸ್ಪೂನು ವಾರಕ್ಕೊಂದು ಸಲ, 2 ವಾರ 3 ವಾರ ಕೊಡಿದ್ರೆ ಸಾಕು. ವಾರಕ್ಕೆ ಒಂದೇ ಸಲ ಹನಿ ಸ್ಪೂನು, 3 ವಾರದಲ್ಲಿ ಒಂದೊಂದು ಸಲ, ಅಂದರೆ 3 ಸಲ ಕುಡಿದ್ರೆ ಸಾಕು. ಬಿಳಿ ರಕ್ತ ಕಣ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿಲ್ಲ, ಬಟ್ ಹೇಳೋದನ್ನು ಹೇಳಿದೆ. ಸೊ ಪಪ್ಪಾಯ ತಿನ್ನೋದ್ರಿಂದ ಕೋಲ್ಡ್ ಆಗೋದಿಲ್ಲ, ಹೀಟ್ ಆಗುತ್ತೆ, ಮತ್ತು ಒಳ್ಳೆಯದಿದು ದೇಹಕ್ಕೆ. ಸೊ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ ನೋಡಿ, ಸುಮಾರು ಬೆಳೀತಾ ಕರಿಬೇವಿನ ಗಿಡ. ಇಲ್ಲ ಅಂದರೆ ನಾನು ಅಮ್ಮನ ಮನೆಯಲ್ಲಿ ಒಂದು ಕರಿಬೇವಿನ ಗಿಡ ಬೆಳೆಸ್ಬೇಕಂತ ಪಕ್ಕದ ಮನೆಯವ್ರ ಹತ್ರ ತೊಗೊಂಡು ಬಂದೆ, ಆದರೆ ಅದು ಬೆಳೀಲೇ ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಹಸಿಮೆಣಸಿನ ಗಿಡ ಇದೆ ನೋಡಿ, ಇಲ್ಲಿ ಎಷ್ಟು ಒಳ್ಳೆ ಬೆಳೆದಿದೆ, ಈಗ ಚೆನ್ನಾಗಿದೆ ಅಲ್ವಾ. ಮತ್ತು ಇದು ನೋಡಿ ಚೆನ್ನಾಗಿ ಬೆಳೆದಿದೆ ಅಲ್ವಾ ಬದನೆಕಾಯಿ. ಇದನ್ನು ತೆಗಿಯೋಣ, ಅಡುಗೆ ಮಾಡೋಕ್ಕೆ ಫ್ರೈ ಮಾಡುವ ಇವತ್ತು. ಬದನೆಕಾಯಿ ಫ್ರೈ ಚೆನ್ನಾಗಿದೆ ಅಲ್ವಾ, ಎಷ್ಟು ಒಳ್ಳೆ ಬೆಳೆದಿದೆ ನೋಡಿ, ಬದನೆಕಾಯಿ ಫ್ರೈ ಮಾಡುವ ಅಂತ. ಇಲ್ಲಿ ನೋಡಿ ತೆಂಗಿನ ಮರ ಪ್ಲ್ಯಾಂಟ್ ಇದೆ. ನಮಗೆ ತೆಂಗಿನ ಮರ ಪ್ಲ್ಯಾಂಟ್ ಬೇಡ ಅನ್ನಿಸ್ತೆ, ಯಾಕಂದರೆ ಜಾಗ ಇಲ್ಲ. ಸೊ ಹಾಗಾಗಿ ಎಲ್ಲಾದರೂ ನೆಡುವ, ಯಾರಿಗಾದ್ರೂ ಕೊಡುವ ಅಂತ. ಸೊ ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇಲ್ಲಿ ಕೂಡ ಕರಿಬೇವಿನ ಗಿಡ ಸಣ್ಣದಾಗಿ ಬೆಳೆದಿದೆ ನೋಡಿ ಫ್ರೆಂಡ್ಸ್. ಇದು ಚೆರ್ರಿ ಮರ, ದೊಡ್ಡದಾಗಿ ಬೆಳೆದಿದೆ, ಬಟ್ ಹೊರಗಡೆ ಹೋಗಿದೆ ಅದು ಚೆರ್ರಿ ಮರ ನೋಡಿ. ಲೀಡರ್ ಇದ್ದಾನೆ ಕೋಳಿಗಳಿಗೆ, ಇವನೇ ಲೀಡರು. ಸೊ ಅವಕ್ಕೆಲ್ಲ ಏನಾದರೂ ತೊಂದರೆ ಆಗುತ್ತಂತ ಇವನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಸೊ ನೋಡಿ, ಇವಾಗ ಚೆರ್ರಿ ಗಿಡ ಮೇಲೆ ಇದೆ ನೋಡಿ, ಒಳ್ಳೆ ಹಣ್ಣುಗಳು ಆಗ್ತವೆ. ಈಗ ಒಂದು ಹಣ್ಣು ಆಗಿದೆ, ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ.
ಅಲ್ಲಿದೆ ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಲ್ವ ಒಂದ್ಸಲ. ಅಲ್ಲಿದೆ ನೋಡಿ, ಹಣ್ಣಾಗಿದೆ ಮತ್ತು ಉಳಿದದೆಲ್ಲ ಕಾಯಿ ಇದ್ದಾವೆ. ಸೊ ನಾನು ಚಿಕ್ಕವಳಿರುವಾಗ ಚೆರ್ರಿ ಹಣ್ಣುಗಳೆಲ್ಲ ತಿನ್ನೋಕ್ಕೆ ತುಂಬ ಆಸೆ ಇದ್ದಿತ್ತು. ಮತ್ತು ಬಾರೆಕಾಯಿ ಹಣ್ಣು ಸಿಗುತ್ತಲ್ವ, ಉತ್ತರ ಕರ್ನಾಟಕದಲ್ಲಿ ತುಂಬ ಬಾರೆಕಾಯಿ ಹಣ್ಣು ಸಿಗುತ್ತೆ, ಅದನ್ನು ಇಷ್ಟ ನನಗೆ ತುಂಬ, ಅದಂದರೆ. ಸೊ ನೋಡಿ ನಮ್ಮ ಕೋಳಿಗಳು ಏನು ಮಾಡ್ತಾ ಇದ್ದಾವೆ ಅಂತ. ಇಲ್ಲಿ ನೋಡಿ ಎಷ್ಟು ಹೂ ಬೆಳೆದಿದೆ ಅಂತ ಹೇಳಲ್ಲ, ಇದು ಬೇರೆ ಕಡೆ ಹಾಕಿದ್ದೇನೆ ನೋಡಿ. ಇದೆಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ಲ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.